ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಮಳವಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಏನು ವಿಷಯಪ್ಪ ಅಂದರೆ ನಿನ್ನೆ ನಮ್ಮ ಪಕ್ಷದ ಸೈನಿಕರಾದ ರೂಪಾ ಸಿದ್ದಣ್ಣ ಅವರು ಕಾರ್ನ ತಗೊಂಡು ಬಂದಿದ್ದರು. ಪೊಲೀಸ್ನವರು ಕಾರಣ ಪಾರ್ಕಿಂಗು ರಾಂಗ್ ಪಾರ್ಕಿಂಗ್ ಮಾಡಿದ್ರು ಅಂತೇಳಿ ತಗೊಂಡು ಬಂದಿದ್ದರು. ಅವರು ಅಲ್ಲಿ ಯಾವುದೇ ನೋಟಿಸ್ ಕೊಡಾಗ್ತಾನೆ ಮತ್ತು ಅವ್ರಿಗೆ ಮಾಹಿತಿ ಕೂಡ ನೀಡ್ದೇನೆ ಏಕಾಏಕಿ ತಂದು ಅದನ್ನ ಸ್ಟೇಷನ್ ಇಟ್ಕೊಂಡು ರಾತ್ರಿ ಕೂಡ ಅವ್ರಿಗೆ ಏನೇ ಹೇಳೋದು ಅವ್ರ ಮಾತು ಕೇಳಿದ್ರೆ ಇವ್ರದ್ದೇ ಆದ ರೂಟ್ಗಳಾಕೊಂಡು ಅದ್ರ ಬಗ್ಗೆ ಈಗ ನಮಸ್ಕಾರ ಎಲ್ಲರಿಗೂ. ನಾನು ನಿನ್ನೆ ನೈಟು 8:30ನಲ್ಲಿ ಕಾರ್ ತಗೊಂಡು ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಲ್ಲಿಸಿದ್ದೆ. ಅಲ್ಲಿ ನೋ ಪಾರ್ಕಿಂಗ್ ಅಂತಲೂ ಏನು ಬೋರ್ಡ್ ಇರಲಿಲ್ಲ. ಅದಾದಮೇಲೆ ಒಂದು 5 ನಿಮಿಷ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗೋಣ ಅಂತ ಎಲ್ಲರೂ ಹೋಗಿದ್ವಿ. ಕಾರ್ ನಿಲ್ಲಿಸ್ಬಿಟ್ಟು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು DC ಅವರು ನಿಮ್ಮ ಕಾರ್ನ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀರಾ, ಬನ್ನಿ ಫೈನ್ ಕಟ್ಟಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಕಾರ್ ತೊಗೊಂಡು ಬನ್ನಿ ಅಂತ ಹೇಳಿ. ಜೊತೆಯಲ್ಲಿ PC ಅವರು ಬಂದು ನಮ್ಮನ್ನ ಕಾರ್ ಸಮೇತ ಸ್ಟೇಷನ್ಗೆ ಕರ್ಕೊಂಡು ಬಂದರು. ಅಲ್ಲಿ ಬಂದು ನಾವು ಕೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಬಂದಿರಲಿಲ್ಲ. ರಿಟರ್ನ್ ನಾನು ಮತ್ತೆ ಅವ್ರ ಹತ್ರ ಇನ್ಸ್ಪೆಕ್ಟರ್ ಬರೋದು ಲೇಟ್ ಆಗಿದ್ದರಿಂದ ನಾವು ಅವ್ರ ಹತ್ರನೇ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಕಾರ್ನ ಕೀಳಿಸ್ಕೊಂಡು ರಿಟರ್ನ್ ಅವ್ರ ಹತ್ರನೇ ಹೋಗಿ ಮಾತಾಡೋಕೆ ಹೋಗ್ತಿದ್ದೆ. ಇನ್ಸ್ಪೆಕ್ಟರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದೇನೆ ನಾವು KRS ಪಾರ್ಟಿಯವರು ಅಂತ ಹೇಳಿದ್ರು ಕೂಡ ಏನು ಕೇಳ್ತೇನೆ, ಬನ್ನಿ ಅಲ್ಲಿ ಸ್ಟೇಷನ್ ಹತ್ರನೇ ಬನ್ನಿ ಅಂದ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ರು. ಅದಾದಮೇಲೆ ಅದು ಬಂದಮೇಲೆ ಮತ್ತೆ ಫೈನ್ ಕಟ್ಬಿಟ್ಟು ಹೋಗಿ ಮೇಡಮ್ ಅದು ನೋ ಪಾರ್ಕಿಂಗ್ ಅಲ್ಲ ಡಬಲ್ ಪಾರ್ಕಿಂಗ್ ಅಂತ ಹೇಳಿ ಹೇಳಿದ್ರು. ನಮಗೆ ಅದು ಯಾವುದೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತು. ಅವರು ಇಲ್ಲಿ ನಿಲ್ಸಂಗಿಲ್ಲ, ನಿಮ್ಮ ನೆಕ್ಸ್ಟ್ ಟೈಮ್ ನಿಲ್ಲಿಸಬೇಡಿ, ಇನ್ಯಾವತ್ತು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಏನು ಹೇಳ್ದೇನೆ ಏನು ಮಾಡ್ದೇನೆ ಏಕ್ದಮ್ ಫೈನ್ ಕಟ್ಟಿ ಅಂತ ಹೇಳಿ ಫೈನ್ ಬಿಲ್ ಹಾಕ್ಕೊಟ್ರು. ಅಲ್ಲಿ ಏನು ಮಾಡಿದ್ದಾರೆ, ನನ್ನ ಕಾರ್ ನಂಬರ್ನ ರಾಂಗ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ. ಅದು ಮೇನ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾವು ಬೆಳಗ್ಗೆ ಮತ್ತೆ ರಿಟರ್ನ್ ಬಂದು ಇದು ರಾಂಗ್ ನಂಬರ್ ಇದೆ, ಕಾರ್ ನಂಬರ್ ತಪ್ಪಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ಬೇರೆ ರಿಸಿಪ್ಟ್ ಕೊಟ್ಟು ಬಿಲ್ ಕಟ್ಟಿದ್ದೀವಿ. ನೋಡಿ ಇವ್ರು ಏನು ಮಾಡಿದ್ದಾರೆ ಅಂದರೆ ರಾತ್ರಿ ಇವ್ರ ಕಾರ್ ನಂಬರ್ ಇರೋದು KL11P1737 ಇಲ್ಲಿ ಹಾಕಿರೋದವರು KL11P1739 ಹಾಕಿದ್ದಾರೆ. ಇದನ್ನ ಇವ್ರಿಗೇನೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವ್ರು ಏನೋ ಬೇಕಾಬಿಟ್ಟಿ ಕೆಲಸಗಳು ಮಾಡೋದು, ಸರ್ಕಾರಕ್ಕೆ ಆದಾಯ ತರುವಂಥ ಕೆಲಸ ಮಾಡೋದು, ಇವ್ರನ್ನ ಗುರ್ತಿಸ್ಕೋಬೇಕು ರೀತಿ ಮಾಡ್ತಾರೆ. ಹೊತ್ತೇನಿಲ್ಲ. ಈ ಮೇಡಮ್ ಹೇಳ್ತಿರೋದೇನೋ, ಇವ್ರು ನ್ಯಾಯ ಕೇಳ್ತಿರೋದೇನೋ, ಒಂದು ಬೋರ್ಡ್ ಹಾಕಿಲ್ಲ ನಮಗೆ, ಎರಡು ನೀವು ಎಕ್ಸ್ಕ್ಲೂಸಿವ್ ಕೊಡ್ತಾ ಇಲ್ಲ. ಅಂದರೆ ವೆಹಿಕಲ್ ತರೋದಾಗಿ ಮಾಡಬೇಕು. ಇಬ್ಬರೇ ಕೂಡ ನಮ್ಮ ಟ್ರಾಫಿಕ್ ಸಂಚಾರಿ ನಿಯಮ ಪಾಲಿಸ್ಬೇಕಾದ್ರೆ ಬಾಡಿ ಕ್ಯಾಮ್ರಾಗಳು ಹಾಕಬೇಕು, ಅವೇರ್ನೆಸ್ ಕೊಡಬೇಕು. ಫಸ್ಟು ಒಂದು ರೌಂಡು ಪಾರ್ಕಿಂಗ್ ನೋ ಪಾರ್ಕಿಂಗ್ ಇರೋದು ಒಂದು ರೌಂಡ್ ವೆಹಿಕಲ್ ತರಬೇಕು, ಆ ಥರ ಎಲ್ಲ ಮಾಡಬೇಕು. ಈಗ ಏಕಾಏಕಿ ಏನು ಮಾಡ್ದೇ ನಾವು ಏನೋ ರೂಲ್ಸ್ ಫಾಲೋ ಮಾಡ್ತಾ ಇದೀವಿ, ನಾವು ಕಾಕಿ ಹಾಕಿದ್ವಿ, ನಾವೇನೇ ದೇಶ ಕಳಿಸಿದ್ವಿ, ನಾನೇ ರಾಜ್ಯನ ಉಳಿಸ್ತಾ ಇದ್ದೀವಿ. ಏಕಾಏಕಿ ಯಾರ್ದು ಇರ್ತದ ಬಿಡ್ತದ ನೋಡಲ್ಲ, ಫೈನ್ಗಳು ಹಾಕೋದು ಏಕಾಏಕಿ ಇದು ಮಾಡೋದು. ನೋಡಿ ಈಗ ಇದು ಹಾಕಿದ್ದಾರೆ, ಈ ಫೈನ್ ಇದೇ ಗಾಡಿಗೆ, ಈ ಗಾಡಿನ ರಾಂಗ್ ನಂಬರ್ ಇದೆ, ಇದೇ ಗಾಡಿಗೆ ಬರೀ ಪೆನ್ನಲ್ಲಿ ಬರ್ದು ಕೊಟ್ಟಿದ್ದಾರೆ. ಇವನೇ ರಾಂಗ್ ಇವಾಗ ಕೊಟ್ಟಿರೋ ಇದೇ ಗಾಡಿ. ಇದು ನಾವು ಗಾಡಿ ಆಗಿರೋದೇ ಪಾರ್ಕಿಂಗ್ ಬೇರೆ, ಈಗ ಕಟ್ಟಿರೋ ಫೈನ್ ಬೇರೆ. ಇವ್ರು ಮಾಡೋ ತಪ್ಪಿಗೆ ನಾವು ಕೋರ್ಟ್ ಕೂಡ ಚಾಲೆಂಜ್ ಮಾಡೋಣ ಅಂತ ನಾವು ಇವತ್ತು ಮಾಡ್ತಾ ಇದ್ವಿ. ಅದರಲ್ಲಿ ಇವರೇ ಮಾಡಿರೋ ಮಿಸ್ಟೇಕ್ಗೆ ನಾವು ಜನಗಳಿಗೆ ಇವರು ಏನು ಮಾಡ್ತಾ ಇದ್ದಾರೆ, ಮಳವಳ್ಳಿಯಲ್ಲಿ ಎಂತೆಂಥ ಪೊಲೀಸ್ಗಳಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಇವರೇ ಬೆಳಗಿನ ಸಂಜೆ ಗಂಟೆ 100 ತಪ್ಪು ಮಾಡ್ತಾರೆ. ಸಾರ್ವಜನಿಕರು ಮಾಡೋದು ಮಾತ್ರ ತಪ್ಪಂತೆ, ಇವರೋ ತಪ್ಪಿಲ್ಲವಂತೆ. ಸಾರ್ವಜನಿಕರಿಗೆ ಎಕ್ಸ್ಕ್ಯೂಸ್ ಕೊಡೋದು ಗೊತ್ತಿಲ್ಲ, ಇಲ್ಲ ಅವೇರ್ನೆಸ್ ಮೂಡಿಸೋದು ಗೊತ್ತಿಲ್ಲ ಇವರಿಗೆ. ಬರೀ ಏಕಾಏಕಿ ಮಾನದಂಡ ಅಂದ್ರೇನೋ ಬರೀ ಸುಲಿಗೆ ಮಾಡೋದು. ಇದ್ದರ ಹತ್ರ ಮಾತಾಡೋರಿಗೆ ಕೋರ್ಟ್ ಕಳ್ಸೋದು, ಕೋರ್ಟ್ ಬಿಟ್ರೆ ಎಷ್ಟಾದ್ರು ಇಸ್ಕೊಂಡು ಮಡಿಕೊಂಡು ಕಳ್ಸ್ಬಿಡೋದು. ಇವ್ರಿಗೆ ಕೊಟ್ಟರೆ ಮಾತ್ರ ಒಳ್ಳೆಯವರು, ಪ್ರಶ್ನೆ ಮಾಡಿದ್ರೆ ಕೆಟ್ಟ ರೀತಿ ನೋಡೋ ರೀತಿ ಆಗಿದೆ. ಇದು ನೋಡಬೇಕು ಮುಂದಿನ ದಿನಗಳಲ್ಲಿ. ಈ ಮಳವಳ್ಳಿಯಲ್ಲಿ ಇವಾಗಲೂ ಕೂಡ ಅಲ್ಲಿ ಮಳವಳ್ಳಿ ಸಿಗ್ನಲ್ ಕೂಡ ಮಾಡಿದ್ದಾರೆ. ಅಲ್ಲಿ ಯಾವ ಟೈಮ್ ಕೂತಿರ್ತಾರೆ, ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರಲ್ಲ PC-ಗಳೆಲ್ಲ, ಯಾರು ಕೆಲಸನೇ ಮಾಡಲ್ಲ. ಯಾವುದೇ ಟೈಮಲ್ಲಿ ಮುಖ್ಯ ಯಾರು ನಾಮೈತ್ರಿ ಯಾರೋ ಒಬ್ಬರ ಮೇಲೆ ಕೂತಿರೋದು, ಯಾರಂದ್ರೆ 2-3 ಜನದೊಳಗೆ ಟಾರ್ಗೆಟ್ ಮಾಡಿ ಹೊಡ್ಕೊಂಡು ಬರೋದು, ಅದು ಇದು ಮಾಡ್ತಿರೋದು. ಬಂದು ನಿಲ್ಲಿಸ್ಕೊಂಡು ಗಾಡಿಗಳನ್ನ ಅವ್ರಿಗೆ ಫೈನ್ ಅಕ್ಸೆಸ್ ಮಾಡೋದು. ಅವ್ರು ಎದ್ಕೊಂಡು ಇಲ್ಲಿ ಮುಂದೆ ಏನು ನಮ್ಮ ಟಾರ್ಗೆಟ್ ಮಾಡಿ ಏನು ಮಾಡ್ತಾರೆ ಎದುರ್ಕೊಳ್ಳೋದು. ಅವರು ಹೇಳೋದು ಕೇಳ್ಕೊಂಡು ಅವ್ರು ಏನು ಕೇಳ್ಕೊಂಡು ನಾವು ಕಾಸು ಕೊಟ್ಬಿಟ್ಟು ಹೋಗೋದು ಜನಗಳು. ಇವೆಲ್ಲ ಬದಲಾಗಬೇಕು. ಸಾರ್ವಜನಿಕ ಸಂಚಾರಿ ನಿಯಮಗಳು ಇರೋದೇನು ಅಂದರೆ ಸಾರ್ವಜನಿಕರಿಗೋಸ್ಕರ ನಿಮಗೆ ಅನಾನುಕೂಲ ಆಗೋದಂಗೆ ಒಳ್ಳೆ ರೀತಿಯಲ್ಲಿ ತಿರುಗಾಡೋ ರೀತಿಯಲ್ಲಿ ಸುಗಮವಾಗಿರೋ ಇರೇ ಹೊರತು ಪ್ರತಿಯೊಂದು ತಪ್ಪನ್ನು ಹುಡುಕ್ಬಿಟ್ಟು ಅದಕ್ಕೆ ದಂಡನೆ ಕಟ್ಟಬೇಕು, ಸರ್ಕಾರಕ್ಕೆ ಆದಾಯ ಮಾಡಬೇಕು ಅನ್ನೋ ಸಂಚಾರ ನಿಯಮದಲ್ಲಿ ಇಲ್ಲ. ಪ್ರತಿ ಇವರು ಕೂಡ ಯಾರು ಅದನ್ನ ಸಂಚಾರ ನಿಯಮನ ಪಾಲಿಸುವಂಥ ಅಧಿಕಾರಿಗಳು ಕೂಡ ಅವರು ಕೂಡ ನೀಟಾಗಿ ಬಾಡಿ ಕ್ಯಾಮ್ರಾಗಳು ಹಾಕಿರಬೇಕು, CC ಕ್ಯಾಮ್ರಾಗಳು ಆಗಿರಬೇಕು. ಪ್ರಸ್ತು ಏನೋ ನೋ ಪಾರ್ಕಿಂಗ್ ಇವೆಲ್ಲನೂ ಬೈಕ್ಗಳು ಸೀಜ್ ಮಾಡ್ತಾರೆ ಅಂದರೆ ಅವರು ಅನೌನ್ಸ್ ಮಾಡಬೇಕು ಫಸ್ಟು. ಆಮೇಲೆ ಹತ್ರ ನಿಜವಾಗ್ಲೂ ಆ ವೆಹಿಕಲಿಂದ ಸಾರ್ವಜನಿಕ ತೊಂದರೆ ಆಯ್ತದೆ ಅಂದರೆ ಅದನ್ನ ತಿಳಿಸಿ ಆಮೇಲೆ ಅವ್ರಿಗೆ ಫೈನ್ ಹಾಕಬೇಕು. ಇವ್ರು ಏನು ಮಾಡಲ್ಲ, ಇವ್ರು ಇಷ್ಟ ಬಂದಾಗ ಮಾಡೋದು, ಇವ್ರು ಇಷ್ಟ ಬಂದ ರಾಜ್ಯ ಅನ್ನೋ ರೀತಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ KRS ಪಕ್ಷ ಖಂಡಿಸ್ತದೆ. ಇವಾಗ ಕೂಡ ಅವ್ರಿಗೆ ಎಕ್ಸ್ಕ್ಲೂಸಿವ್ ಕೊಡ್ತಾ ಇದ್ವಿ, ಇದೆಲ್ಲ ಬಿಡಬೇಕು ನೀವು. ಅದನ್ನು ಏನೋ ಎಷ್ಟೋ ದಿನದಿಂದ ಮಳವಳ್ಳಿ ನಡೀತಾರೆ. ಮೊನ್ನೆಯಿಂದ ಭಾರಿ ಟಾರ್ಗೆಟ್ ಮಾಡ್ತಾರೆ. ಮೊನ್ನೆನೂ ಕೂಡ ಬಸ್ ಸ್ಟ್ಯಾಂಡ್ ನಮ್ದು ನೋಡಿದ್ದೀರಾ. PC-ಗಳು ಅವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ, ಬರೀ ರೌಡಿ ಜಮ್ನಂಗೆ ನಮ್ಮ ಹತ್ರನೇ ಬಂದು ಮಾತಾಡ್ತಾ ಇದ್ದಾರೆ. ಅವರು
ಸೈಡ್ ಎತ್ತಪ್ಪ ಅಂದರೆ ಸರಿ ಅಂತೆ ಏಕವಂಚನದಲ್ಲಿ ನಾವು ಆಯ್ತು ಹೋಗ್ತೀವಿ ಅಂದರೆ ಅವ್ರು ತಪ್ಪಂತೆ ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾತಾಡಿ ಮೊನ್ನೆ ಮಾತಾಡೋದು ಅದು ಕೂಡ ವಿಡಿಯೋ ವೈರಲ್ ಆಗಿದ್ದೆ ಪೇಜಲ್ಲಿ. ಯಾರು ಇಲ್ಲಿ ನಾವು ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ವಿ, ಸಾರ್ವಜನಿಕ ಅವಶ್ಯಕತೆ ಸಮಾಜದಲ್ಲಿ ಪ್ರತಿಯೊಬ್ಬರು ಘನತೆ ಗೌರವ ಕೊಡಬೇಕು. ಅದಕ್ಕೋಸ್ಕರ ನಾವು ಕೂಡ ಅವ್ರ ಸಾರ್ವಜನಿಕ ತೆರಿಗೆಯಲ್ಲಿ ಆ ಸಂಬಳ ತಗೊಳ್ತಾ ಇದ್ವಿ, ಅವ್ರಿಗೋಸ್ಕರ ನಾವು ದುಡಿಬೇಕು, ಅವ್ರಿಗೆ ಅವೇರ್ನೆಸ್ ಮುಟ್ಟಬೇಕು, ಮಾತಾಡಬೇಕು ಅಂತ ಅನ್ನಲ್ಲ. ಇವ್ರಿಗೇನೆ ಸಾವಿರಾರು ಸುತ್ತೋಲೆಗಳಿರ್ತವೆ, ಸಾವಿರಾರು ಕಾನೂನುಗಳು ಡೈಲಿ ಓದಬೇಕು. ಇವರು ಓದಿರ್ತಾರೆ, ಇವರನ್ನೇ ಕಾನೂನುಗಳು ಫಾಲೋ ಮಾಡೋದು. ಬರೀ ಗಾಡಿ ನಂಬರ್ ಬರೋಕ್ಕೆ ಬಂದಿಲ್ಲ ಇಲ್ಲಿ, ಇಷ್ಟೇ ಸಾಕಲ್ವಾ? ಕೇಸ್ಗಳು ಹೋಗೋಕ್ಕೆ ಕೋರ್ಟ್ಗಳು ಬರೋ ಇವ್ರಿಗೆ ಮಾನಹಾನಿ ಹಾಕಿ ಇಷ್ಟೇ ಸಾಕಲ್ವಾ? ನಮ್ಮ ಇವತ್ತು ಅವ್ರು ಗೊತ್ತಾಗದೇ ಚೀಟಿ ನೋಡಿದ್ರೆ ಅವ್ರು ಹೋಗಿದ್ರೆ ಮಿಸ್ ಆಗಿ ಅಲ್ಲಿ ಏನಿರ್ತಿತ್ತು ಗಾಡಿ ನಂಬರೇ ಬೇರೆ, ಇವ್ರ ಗಾಡಿ ನಂಬರೇ ಬೇರೆ. ಇದಕ್ಕೆ ನಾವು ಬಿಲ್ಲು ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ, ಆರಾಮ ನಮ್ಮ ಗಾಡಿ ತಗೊಂಡು ಹೋಗ್ಬೋದಾಯ್ತು. ನಾವು ಆದರೆ ಈ ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟು ಅವ್ರ ತಪ್ಪುಗಳನ್ನ ಜನಗಳು ತೋರಿಸಿ ಅವ್ರಿಗೆ ಸೇವ್ ಮಾಡ್ತಾ ಇದ್ದೇವೆ ಹೊರತು ನಾವು ಯಾವುದೇ ಕಾರಣಕ್ಕೂ ಈ ಸಂವಿಧಾನದಲ್ಲಿ ಬೇಕು ಅಂತ ಸುಮ್ಮನೆ ನಾವು ಕೆಡ್ಕೊಂಡು ಮಾಡೋದಾಗಲಿ ಇದು ಮಾಡೋದಾಗಲಿ ಬಟ್ ಓನ್ಲಿ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ವಿ. ಜನರು ಧೈರ್ಯದಿಂದ ಬದುಕಿ. ಈ ಪೊಲೀಸ್ಗಳು ಅವ್ರು ಏನೇ ಮಾಡೋದು ಸರಿ ಅಂತ ನೀವು ಹೋಗ್ಬೇಡಿ. ನೀವು ತಪ್ಪಿದ್ರೆ ಮಾತ್ರ ಒಪ್ಕೊಳ್ಳಿ, ತಪ್ಪಿದ್ರೆ ಮಾತ್ರ ಒಪ್ಪಿ ದಂಡ ಕಟ್ಟಿ. ನೀವು ತಪ್ಪಿಲ್ದೇ ನಿಮಗೆ ನೀವು ಸರಿದು ಕೂಡ ಅವ್ರು ಏನಾದ್ರು ನಿಮ್ಗೆ ಟಾರ್ಚರ್ ಮಾಡಿದ್ರೆ ಕೇರ್ಸ್ ಸಹ ನಾವು ಇವತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀವಿ, ಆಫೀಸ್ಗೆ ಓಪನ್ ಮಾಡ್ತಾ ಇದ್ದೀವಿ. ಎದುರುಗಡೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನ ಚರ್ಚೆ ಮಾಡಿ ಇವ್ರಿಗೆ ನಾವು ಇವ್ರನ್ನೂ ಕೂಡ ನಾವು ಸರಿದಾರಿ ತರೋಣ ಅಂತ ಹೇಳ್ತಾ ಮುಂದಿನ ದಿನ ನಮ್ಮ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದ ಹರೀಶ್ ಅವರು ಮಾತಾಡ್ತಾರೆ. ಮದುವೆ ನಮಸ್ಕಾರ. ನಾವು ಮಳವಳ್ಳಿ ಬಂದಿದ್ದೀವಿ. ವಿಚಾರವಾಗಿ ಏನಿದೆ ವಿಚಾರ ಬಂದಿದೆ ಈ ವಿಚಾರನ ಪೊಲೀಸ್ ಇಲಾಖೆ ಮೇಲಧಿಕಾರಿ ಗಮನ ತರ್ತಿದ್ದೀವಿ. ಈ ಮೂಲಕ ನಾನು ಮಂಡ್ಯ ಎಸ್ ಪಿ ಅವ್ರಿಗೆ ಕೇಳ್ತಿರೋದು, ನಾನು ಕೂಡ ನಿಮ್ಗೆ ರಾತ್ರಿನೇ ಮೆಸೇಜ್ ಮಾಡಿದ್ದೆ, ನೋಡಿ ನಿಮ್ಮ ಮಳವಳ್ಳಿಯಲ್ಲಿ ಏಕಾಏಕಿ ಯಾವ ರೀತಿ ಮಾಡ್ತಾಯಿದೆ ಅಂತ. ಆ ಮಳವಳ್ಳಿ ಇರೋದೇ ಒಂದು ಟೌನಲ್ಲಿ ಒಂದು ಸಿಗ್ನಲ್ಲು, ಆ ಸಿಗ್ನಲ್ಲೇ ಸರಿ ಮ್ಯಾನೇಜ್ ಮಾಡ್ತಾ ಇಲ್ಲ, ರೀತಿ ಮಾಡ್ತಾ ಇದ್ದಾರೆ. ಮತ್ತು ಈ ನೋ ಪಾರ್ಕಿಂಗ್ಗಳ ಅವೇರ್ನೆಸ್ ಮೂಡಿಸ್ತಾ ಇಲ್ಲ. ಏನೋ ಅವ್ರು ಬಂದಾಗ ಕಾಡಚಾರಕ್ಕೆ ಯಾರೋ ಮ್ಯಾಲೆ ಒತ್ತಡಕ್ಕೆ ಇವ್ರು ಮಾಡ್ತಿರೋ ಸಿಸ್ಟಮ್ ನೋಡಿದ್ರೆ ಯಾರೋ ಒತ್ತಡಕ್ಕೆ ಸರ್ಕಾರಕ್ಕೆ ಒತ್ತು ಮಾಡ್ಕೊಳ್ಳೋ ರೀತಿ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರಿಗೆ ಉಪಯೋಗ ರೀತಿ ಮಾಡ್ತಾ ಇಲ್ಲ ಇವರು. ಅದಂತೂ ಖಂಡಿತವಾಗಿ ಖುದ್ದಾಗಿ ನಾನು ಸಾಕ್ಷಿ ಸಮೇತ ಬೇಕಾದ್ರೆ ಹೇಳ್ತಾ ಇದ್ದೀನಿ. ಇವರು ನಿಜವಾಗ್ಲೂ ರೂಲ್ಸ್ ಫಾಲೋ ಮಾಡಬೇಕು. ಮಳವಳ್ಳಿಯಲ್ಲಿ ನಿಜವಾಗ್ಲೂ ಟ್ರಾಫಿಕ್ ಸಂಚಾರಿ ನಿಯಮ ಇದು ತೊಂದರೆ ಆಗ್ತಾಯಿದೆ, ಅದರಿಂದ ನಮ್ಗೆ ಸಾವಿರ ಕಂಪ್ಲೇಂಟ್ ಬಂದಿದೆ. ಅವ್ರನ್ನ ಉಪಯೋಗ ಮಾಡಬೇಕು ಅಂತ ಮಾಡ್ತಾಯಿಲ್ಲ ಇವರು. ಸರ್ಕಾರಕ್ಕೆ ಆದಾಯ ಮಾಡ್ಕೊಬಿಡಬೇಕು, ನಾವು ನೀವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಸರ್ಕಾರಿ ತೋರಿಸಿ ಪ್ರಮೋಷನ್ ತಗೋಬೇಕು ಅಂತ ಮಾಡ್ತಾಯಿದ್ರೆ ಹೊರತು ನಿಜವಾಗಿ ಸಾರ್ವಜನಿಕ ತೊಂದರೆ ಆಗಿದೆ ಅಂತ ಅರ್ಜಿಗಳು ಬಂದಿರೋದಾಗಲಿ, ಸಾರ್ವಜನಿಕ ತೊಂದರೆ ಆಯ್ತು ವಿಡಿಯೋಗಳು ವೈರಲ್ ಆಗಿ ಹತ್ತು ಟ್ರಾಫಿಕ್ಕು ಕ್ಲಿಯರ್ ಮಾಡ್ತಿರೋದಾಗಿ ಮಾಡ್ತಾಯಿಲ್ಲ ಇವರು. ಇವರೇ ಸರ್ಕಾರಕ್ಕೆ ಆದಾಯ ಮಾಡ್ಕೊಡ್ಬೇಕು. ಇವರು ನಾನು ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಆದಾಯ ತರ್ತಾ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇನ್ನು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ಪೊಲೀಸರು ಸಾರ್ವಜನಿಕರಿಗೆ ಏನು ಉಪಯೋಗ ಅನುಕೂಲಕರ ರೀತಿಯಲ್ಲಿ ಜನಸ್ನೇಹಿ ಪೊಲೀಸರಾಗಿ ಕೆಲಸ ಮಾಡಬೇಕು. ಬರೀ ಮಾತಿಗೆ ಇವಾಗ ಒಂದು ಲಾಸ್ಟ್ ಇರುತ್ತೆ ಮನೆ ಪೊಲೀಸ್ ಅಂದ್ಬಿಟ್ಟು ಅದು ಅಷ್ಟೇ ಮುಗೀತು. ಇನ್ನು ಮುಗೀತು. ಇವಾಗಲೂ ಕೂಡ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ನಡೀತಾ ಇದೆ, ಗಲಾಟೆಗಳು ನಡೀತಾ ಇದೆ, ಸಿವಿಲ್ ಕೇಸ್ಗಳಲ್ಲಿ ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆದಾಡ್ಕೊಂಡು ಹೋಗ್ತಾರೆ. ಅವಕ್ಕೆಲ್ಲ ಮಾಡಲ್ಲ. ಅವರು ಮತ್ತು ಹೊಡೆದಾಡ್ಕೊಂಡು ಬರಲಿ, ನಾವು ಅವ್ರನ್ನ ಕಾಯ್ತಿರ್ತೀವಿ. ಅವ್ರ ಹತ್ರ ನಮಗೂ ಬಂದರೆ ನಮಗೂ ಹೊಟ್ಟೆ ಆಗೋದು ಕಾಯ್ಕೊಳ್ತಿದ್ದಾರೆ. ಅದೆಲ್ಲ ಸಾಕ್ಷಿ ಸಮೇತ ಮಾಡಿ ಏನು ಮಾಡ್ತಾ ಇದ್ದಾರೆ ಇವತ್ತುವರೆಗೂ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ, ಇದು ಮುಂದಕ್ಕೂ ಮಾಡ್ತಾರೆ ಇವರು. ಇದನ್ನೆಲ್ಲ ನಾವು ಕಡಿವಾಣ ಹಾಕಿ ಅಂತ ಹೇಳ್ತಾರೆ. ಮಾತು ಧನ್ಯವಾದಗಳು.